ಇವತ್ತು ಹಾಕಿರ್ತಕ್ಕಂಥ ಕಾಸ್ಟ್ಯೂಮ್ದು ಪ್ರೈಸ್ ಎಷ್ಟು ಅಂತ? ಇದು 30 ರೂಪಾಯಿ ವರ್ಸಾಚೆ ಅಂತ. ಸತೀಶ್ ಸರ್ ನಮಸ್ತೆ. ನಮಸ್ತೆ. ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದೀರಾ ನೀವು. ಎಲ್ಲರೂ ಹೋದ ಕಡೆ ಎಲ್ಲ ನಿಮ್ಮ ಶರ್ಟ್ ಬಗ್ಗೆ, ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾ ಇದ್ದಾರೆ. ಹೌದು. ನನಗೂ ಅದು ಫಸ್ಟ್ ಕ್ವಶನ್ ನಿಮಗೆ, ಇವತ್ತು ಹಾಕಿರ್ತಕ್ಕಂಥ ಕಾಸ್ಟ್ಯೂಮ್ದು ಪ್ರೈಸ್ ಎಷ್ಟು ಅಂತ? ಇದು 30 ರೂಪಾಯಿ ವರ್ಸಾಚೆ ಅಂತ. 30 ರೂಪಾಯಿ ಶರ್ಟ್ ಹಾಕ್ತೀರಾ? ನೀವೆಲ್ಲ ಹೇಳೋದೆಲ್ಲ 3 ಲಕ್ಷ 5 ಲಕ್ಷ ಈ ಥರದ್ದೆಲ್ಲ ನಾನು ಕೇಳಿದ್ದೀನಿ. 30 ರೂಪಾಯಿ ಅಂದರೆ ಶಾಕ್ ಆಗ್ತಿದೆ, ಎಲ್ಲಿ ತೊಗೊಂಡಿದ್ದು ಅಂತ. ಅಲ್ಲ ಮೇಡಮ್, ಇವಾಗ 3 ಲಕ್ಷ ಅಂದರೂ ನಂಬಲ್ಲ, 30 ರೂಪಾಯಿ ಅಂದರೂ ನಂಬಲ್ಲ. ನೆಕ್ಸ್ಟ್ ಏನು 10 ರೂಪಾಯಿ ಅಂತ ಹೇಳ್ಬೇಕು ಅಷ್ಟೇ ಇವಾಗ. ಇಲ್ಲ, ಆಕ್ಚುಯಲ್ ರಿಯಲ್ ಪ್ರೈಸ್ ಏನು ಅಂತ ಎಲ್ಲರೂ ಅದೇ 30 ರೂಪಾಯಿ. ನಿಜವಾಗ್ಲೂ 30 ರೂಪಾಯಿ? ನಿಜವಾಗ್ಲೂ 30 ರೂಪಾಯಿ. ಓಕೆ, ಸತೀಶ್ ಅವರು ಎಷ್ಟು ಕಡಿಮೆ ಪ್ರೈಸಿಂದ ಶುರು ಮಾಡಿ ಎಷ್ಟು ಲಾಸ್ಟ್ ಪ್ರೈಸ್ ಅಂದರೆ ಎಷ್ಟು ಲಕ್ಷದ ಶರ್ಟ್ಗಳಿದೆ, ಕಡಿಮೆ ಪ್ರೈಸ್ ಅಂದರೆ ಎಷ್ಟು ರೂಪಾಯಿದಿದೆ ಅಂತ? ಈಗ 10 ರೂಪಾಯಿಂದ 300 ರೂಪಾಯಿವರೆಗೂ ಇದೆ ನನ್ನ ಹತ್ರ. ಅಷ್ಟೇನಾ? ಅಷ್ಟೇನೆ. ಸುಳ್ಳು. ಇಲ್ಲ, ನಾನೀಗ ಅದು ನಿಜ ಹೇಳಿದ್ರು ನಂಬಲ್ಲ. ಇವಾಗ ನಿಜ ಹೇಳ್ತಾ ಇದ್ರಿ, ಇದನ್ನು ನಂಬ್ತಾ ಇಲ್ವಲ್ಲ ನೀವು? ಇಲ್ಲ, ಯೂಶಲಿ ನಾವು ಕೆಲವೊಂದು ಶರ್ಟ್ ನಾನು ಕ್ರಾಸ್ ಚೆಕ್ ಮಾಡಿದಾಗ ನೀವು ಹಾಕಿರೋ ಕಾಸ್ಟ್ಯೂಮ್ಸ್ದು ಬಜೆಟ್ ಇದ್ದೇ ಇದೆ ಸರ್. ಬೇರೆಯವ್ರು ಯಾರು ಬಿಲೀವ್ ಮಾಡ್ತಾರೋ? ಅದೇ ಮೇಡಮ್, ನೀವು ಒಬ್ಬರೇ ಬಿಲೀವ್ ಮಾಡ್ತಾ ಇರೋದು. ಮಿಕ್ದವ್ರಿಗೆ ನಾನು 3 ಲಕ್ಷ ಹೇಳಿದ್ರು ಕಷ್ಟ, 30 ರೂಪಾಯಿ ಹೇಳಿದ್ರು ಕಷ್ಟ. 30 ರೂಪಾಯಿ ಹೇಳಿದ್ರೆ ತಮಾಷೆ ಮಾಡಬೇಡಿ ಹೇಳಿ ಸಾರ್ ಅಂತಾರೆ. 3 ಲಕ್ಷ ಅಂದರೆ ಓಲ್ಡ್ ಬಿಡ್ತಾವನೆ ಅಂತಾರೆ. ಅದಕ್ಕೆ ಇವಾಗ 10 ರೂಪಾಯಿ ನೆಕ್ಸ್ಟ್ ನಾಳೆ ಹಾಕ್ತಾ ಇದ್ದೀನಿ 10 ರೂಪಾಯಿ ಶರ್ಟ್. ಸತೀಶ್ ಸರ್, ಕಾಸ್ಟ್ಯೂಮ್ ಡಿಸೈನರ್ ಯಾರು ಸತೀಶ್ ಅವ್ರಿಗೆ? ಇಲ್ಲ, ಇಂಪೋರ್ಟ್ ಎಲ್ಲ ಇಲ್ಲಿ ಸಿಗಲ್ಲ. ಇವಾಗ ಇದು ನೋಡಿ, ಒಂದು 500 ಸಲ ಹಾಕಿರ್ಬೋದು, ಹೊಸ ಬಟ್ಟೆ ಥರ ಇದೆ. ಬೇಕಾ ನಂದು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಒಂದು 500 ಸಲ ಹಾಕಿದ್ರು ಇಷ್ಟು ನೀಟಾಗಿ ಇದೆಲ್ಲ ವರ್ಕೆಲ್ಲ ಹಿಂಗಿದೆ. ಅದೇ ಬೇರೆದೆಲ್ಲ ಒಂದು 2 ವಾಶ್ 3 ವಾಶ್ಗೆ ಇರೋದೆಲ್ಲ ಉದುರೋಗ್ಬಿಡ್ತದೆ, ಬಾಳ್ಕೆನೂ ಬರೋದಿಲ್ಲ. ಓಕೆ, ನಾನು ಬೇರೆಯವ್ರಿಗೆ ಯಾರಿಗೋ ಇಂಟರ್ವ್ಯೂ ಕೊಡ್ತಿದ್ರಿ ನೋಡ್ತಾ ಇದ್ದೆ. ನಮ್ಮ ಮಗನ ಸಿನಿಮಾಗೆ ಕನ್ನಡದ 2 ನಾಯಕಿಯರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿ. ಅವ್ರು ಯಾರು ಅಂತ ನೀವು ಮತ್ತೊಂದ್ಸಲ ನನಗೆ? ಅಲ್ಲ, ನನಗಿಷ್ಟ, ನನ್ನ ಮಗ ಕ್ಯೂಟ್ ಆಗಿದ್ದಾನೆ ಅಂತ ನಿವೇದಿತಾ ಗೌಡನ ಇಲ್ದಿದ್ರೆ ಮಹಾನಟಿಲಿ ಒಬ್ಳು ವಿನ್ನರ್ ಆಗ್ತಾಳಲ್ಲ, ಅವ್ರನ್ನ ಯಾರನ್ನಾರು ಅಪ್ರೋಚ್ ಮಾಡಿ ಏನಾರು ಇದಾದರೆ ಅವ್ರನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮಗೆ ಏನಾದರೂ ಕನಸಿತ್ತಾ ಹೀರೋ ಆಗಬೇಕು ಅಂತ? ಅದನ್ನು ಮಗನಲ್ಲಿ ಕಾಣ್ತಿದ್ದೀರಾ ಅಥವಾ ಹೇಗೆ ಅನ್ನೋಂಥ? ಇಲ್ಲ, ನನಗೆ ಹೀರೋ ಆಗ ಕನಸೇ ಇರಲಿಲ್ಲ. ಆದರೂ ನನಗೆ ಆ್ಯಕ್ಟಿಂಗ್ ಬರದೇ ಇದ್ದಾಗಲೇ ನನಗೆ ಬೈ ಫೋರ್ಸ್ ಐಟು ಪರ್ಸ್ನಾಲಿಟಿ ಇದ್ದೀನಿ ಅಂತ 4 ಪಿಕ್ಚರ್ಗೆ ಅದಾಗದೇ ಅವಕಾಶ ಸಿಗುತ್ತೆ. ಈಗಿನ ಕಾಲದಲ್ಲಿ ಎಲ್ಲ ಹುಡ್ಕೊಂಡು ಮೈ ಮೇಲೆ ಬಿದ್ದೋಗಿ ದುಡ್ಡು ಎಲ್ಲ ಕಳ್ಕೊಂಡವರು 1000 ಜನ ನೋಡಿದ್ದೀನಿ. ಆದರೆ ನಾನು ಟ್ರೈಯೇ ಮಾಡಿದೆ, 4 ಪಿಕ್ಚರ್ ಮಾಡಿದ್ದೀನಿ. ಆಮೇಲೆ ಒಂದರಲ್ಲಿ ಏನೋ ಬೇಜಾರಾಗಿ ಮೂವಿ ಸವಾಸ ಬೇಡ ಅಂತ ಬಿಟ್ಟಿದ್ದೆ. ಅದಾದಮೇಲೆ ಒಂದು 100 ಪಿಕ್ಚರ್ ಆಫರ್ ಬಂದಿರ್ಬೋದು, ಆದರೆ 1 ಪಿಕ್ಚರು ನಾನು ಒಪ್ಕೊಳ್ಳಲಿಲ್ಲ. ಈಗ ಬಿಗ್ ಬಾಸಿಂದ ಹೋಗಿ ಬಂದಮೇಲೆ 3 ಪಿಕ್ಚರಲ್ಲಿ ನಾನು ಹೀರೋ ಮಾಡ್ತಾಯಿದ್ದೀನಿ. ಆಮೇಲೆ ಈಗ ಮಗಂದು ನಂದಕ್ಕೆ ನಾನೇ ಪ್ರೊಡ್ಯೂಸರು, ನಾನೇ ಈಗ ಒಂದು ಹೊಸ ಮೂವಿ ಮಾಡ್ತಾಯಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್.